ಸಿಂದಗಿ ಇದು ವಿಜಯಪುರದಿಂದ ಈಶಾನ್ಯಕ್ಕೆ 60 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ತಾಲೂಕು ಕೇಂದ್ರ. ಈ ಊರನ್ನ ಕಟ್ಟಿದ್ದು ಯಾರು? ಈ ಊರಿಗೆ ಸಿಂದಗಿ ಅಂತ ಹೆಸರು ಬರಲು ಕಾರಣ ಏನು ಎಂಬುದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಒಂದು ಊರು ಹಲವು ವಿಶೇಷ. ಸಿಂದಗಿ ಇದು ಸದ್ಯ ವಿಜಯಪುರ ಜಿಲ್ಲೆಯಲ್ಲಿರುವಂತಹ ಒಂದು ತಾಲೂಕು ಕೇಂದ್ರ. ಈ ಊರನ್ನ ಸಿಂಧು ಬಲ್ಲಾಳ ಎಂಬ ಅರಸನು ಸ್ಥಾಪಿಸಿ ಇದಕ್ಕೆ 12ನೇ ಶತಮಾನದಲ್ಲಿ ಸಿಂಧಪುರ ಎಂಬ ಹೆಸರನ್ನ ಇಟ್ಟನೆಂದು ಹೇಳಲಾಗುತ್ತದೆ. ಈ ಊರಿನಲ್ಲಿ ಸಂಗಮೇಶ್ವರನ ಗುಡಿ ಇದ್ದು ಅಸಂಖ್ಯ ಲಿಂಗಗಳು, ಹಲವು ಜೈನರ ಮೂರ್ತಿಗಳು ಸಹ ಇವೆ. ಇದರಿಂದ ಈ ಭಾಗದಲ್ಲಿ ಜೈನರ ಪ್ರಭಾವ ಅತಿಯಾಗಿ ಇತ್ತು ಎಂದು ತಿಳಿದು ಬರುತ್ತದೆ. ಹಾಗೆ ಈ ಸಂಗಮೇಶ್ವರನ ಜಾತ್ರೆಯು ಮಕರ ಸಂಕ್ರಮಣದ ದಿವಸ ನಡೆಯುತ್ತಿದ್ದು ಆವಾಗ ಈಶ್ವರನಿಗೂ ಪಾರ್ವತಿಗೂ ಮದುವೆ ಆಗುತ್ತದೆ. ಹಿಂದೆ ಈ ಊರು ಕುಲಕರ್ಣಿ ಚಿಕ್ಕಪ್ಪಯ್ಯನೆಂಬುವನು ಸನ್ಯಾಸ ದೀಕ್ಷೆಯನ್ನ ತೊಟ್ಟು ದತ್ತಾತ್ರೇಯ ದೇವರನ್ನ ಆರಾಧಿಸಿ ಸತ್ಪುರುಷನಾದನೆಂದು ಸಹ ಹೇಳ್ತಾರೆ. ಮುಂದೆ ಇದೇ ಸಿಂದಗಿ ಊರಲ್ಲೇ ಆತ ಮರಣ ಹೊಂದಿ ತದನಂತರದಲ್ಲಿ ಅವನ ಸಮಾಧಿ ಇರುವ ಜಾಗದಲ್ಲಿಯೇ ಒಂದು ಮಠವನ್ನ ಕಟ್ಟಿದ್ದಾರೆ ಎಂದು ಹೇಳ್ತಾರೆ. ಪ್ರತಿ ವರ್ಷ ಅಶ್ವಿನಿ ಶುದ್ಧ ಪೌರ್ಣಿಮೆಯಂದು 3 ದಿವಸಗಳವರೆಗೆ ಈ ಚಿಕ್ಕಪ್ಪಯ್ಯನ ಆರಾಧನೆಯನ್ನ ಮಾಡುತ್ತಾರೆ. ಕಡೆಯ ದಿವಸ ಊಟಕ್ಕೆ ಬಂದಂತಹ ಬ್ರಾಹ್ಮಣರ ಕಾಲು ತೊಳೆಯುವುದರ ಜೊತೆಗೆ ಆ ನೀರು ಹರಿದು ಒಂದು ಬಿಂದಿಗೆಯಲ್ಲಿ ಬೀಳುತ್ತದಂತೆ. ಒಂದು ವಿಶೇಷ ಚಮತ್ಕಾರ ಏನೆಂದ್ರೆ ಆ ಬಿಂದಿಗೆ ತುಂಬುವುದೇ ಇಲ್ಲ. ಈ ಬಿಂದಿಗೆಯನ್ನ ಒಂದು ಜಗುಲಿಯ ಮೇಲೆ ಇಟ್ಟಿದ್ದಾರೆ. ಇದು ಒಂದು ವಿಶೇಷವಾದರೆ ಇದೇ ಊರಿನ ಇನ್ನೊಂದು ದೊಡ್ಡ ದೇವಸ್ಥಾನವಿದೆ. ಅದರ ಗರ್ಭಗುಡಿಯಲ್ಲಿ 2 ಬಂಗಾರದ ತಂಬಿಗೆಗಳನ್ನ ಹಾಗೂ 1 ಬೆಳ್ಳಿಯ ತಂಬಿಗೆಯನ್ನ ನೀರು ತುಂಬಿ ಇಟ್ಟಿದ್ದಾರೆ. ಆ ಬಂಗಾರದ ತಂಬಿಗೆಗಳ ಮೇಲೆ ಬಂಗಾರದ ಲಿಂಗ ಹಾಗೂ ಬೆಳ್ಳಿಯ ತಂಬಿಗೆಯ ಮೇಲೆ ಬೆಳ್ಳಿಯ ಲಿಂಗ ಇದೆ ಎಂದು ಹೇಳುತ್ತಾರೆ. ಈ ದೇವಸ್ಥಾನದ ಜಾತ್ರೆ ಪ್ರತಿ ವರ್ಷ ಆಷಾಢ ಶುದ್ಧ ಪೌರ್ಣಿಮೆಯ ದಿನ ನಡೆಯುತ್ತದೆ ಎಂದು ಹೇಳ್ತಾರೆ. ಅಂದು ವೀರಶೈವ ಮುತ್ತೈದೆ ಹೆಣ್ಣು ಮಕ್ಕಳು ಈ ನೀತಿ ಗಂಗಮ್ಮನನ್ನ ಪೂಜಿಸಲು ಹೋಗುತ್ತಾರೆ. ಮೊದಲು 5 ಜನ ಮುತ್ತೈದರು ಮಾತ್ರ ಹೋಗುತ್ತಿದ್ದರಂತೆ. ಆದ್ರೆ ಬರಬರುತ್ತಾ ಈ ಶ್ರೀ ನೀಲಗಂಗಮ್ಮನನ್ನ ಪೂಜಿಸುವರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಕೆಲವರು ಹೇಳುವಂತೆ ಗರ್ಭಗುಡಿ ಬಹಳ ವಿಸ್ತಾರವಿದ್ದರೂ ಸಹ ಜನರ ಸಂಖ್ಯೆ ಅತಿಯಾಗಿ ಮುತ್ತೈದರು ಮೂರ್ಛೆ ಹೋಗಿ ಬೀಳುತ್ತಾರಂತೆ. ಆದ್ರೆ ಇದೆಲ್ಲ ಆಗಲು ನೀಲಗಂಗಮ್ಮನ ಪ್ರೇರಣೆ ಎಂದು ಸಹ ಅಲ್ಲಿನ ಜನರು ಮಾತಾಡ್ಕೋತಾರೆ. ಈ ದೇವರಿಗೆ ಹಲವಾರು ಜನ ಭಕ್ತರು ಪ್ರತಿ ವರ್ಷ ಕಾಣಿಕೆಗಳನ್ನು ಸಹ ನೀಡ್ತಾ ಬರ್ತಾರೆ. ಮುಂದೆ 1824ರಲ್ಲಿ ದಿವಾಕರ ದೀಕ್ಷಿತನೆಂಬಂತಹ ಒಬ್ಬ ದಾಳಿಕೋರನ ಆಕ್ರಮಣಕ್ಕೆ ಒಳಗಾಯಿತು. ಆತ ಈ ಸಿಂದಗಿ ಕೋಟೆಯನ್ನ ಮುತ್ತಿಗೆ ಹಾಕಿ ಸುಲಿಗೆ ಮಾಡಿ ತೊಡಗಿದನು. ಆಗ ಅಂದಿನ ಸರ್ಕಾರ ಅವನನ್ನ ಹಿಡಿದು ಶಿಕ್ಷೆಗೆ ಗುರಿ ಮಾಡಿ ಅವನನ್ನ ಕೊಂದು ಕೋಟೆ ನೆಲಸಮ ಮಾಡಿತೆಂದು ಹೇಳ್ತಾರೆ. ಇದು ಒಂದು ಊರು ಹಲವು ವಿಶೇಷ. ಸಿಂದಗಿ ಊರಿನ ಒಂದು ಚಿಕ್ಕ ಮಾಹಿತಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಈ ಮಾಹಿತಿಯು 1943ರಲ್ಲಿ ಬರೆದಿರುವಂತಹ ಪುಸ್ತಕದಲ್ಲಿ ದಾಖಲಾಗಿದೆ. ಹಾಗೆ ಈ ವಿಡಿಯೋ ಸಹ ಅದೇ ಪುಸ್ತಕವನ್ನು ಆಧರಿಸಿ ಮಾಡಲಾಗಿದೆ.